ನಿಮಗೋಸ್ಕರ ಕ್ಯಾಂಡಲ್ ರೀಡಿಂಗ್ ಇವತ್ತು ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಕಾಳಿ ಮಾತೆಯಿಂದ ಯಾವೆಲ್ಲ ಸಂದೇಶಗಳು ಇದೆ ಅನ್ನುವಂಥದ್ದನ್ನು ನೋಡೋಣ. ಆಮ್, ನೀವು ಇಷ್ಟಪಡುವಂತಹ ದೇವರನ್ನು ನೆನಪಿಸ್ಕೊಳ್ಳಿ. ಹಾಗೆ ಕಾಳಿ ಮಾತೆಯ ಆರಾಧಕರಾಗಿದ್ದರೆ ಖಂಡಿತವಾಗ್ಲೂ ಕಾಳಿ ಮಾತೆಯನ್ನು ನೆನಪು ಮಾಡ್ಕೊಳ್ಳಿ. ಕಾಳಿ ಮಾತೆಯಿಂದ ಯಾವೆಲ್ಲ ಸಂದೇಶಗಳು ನಿಮಗೆ ತಿಳಿಸ್ಲಿಕ್ಕೆ ಕಾಳಿ ಮಾತೆ ಬಯಸ್ತಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ಕಾಳಿ ಮಾತೆ ನಿಮಗೆ ಏನನ್ನು ತಿಳಿಸ್ಲಿಕ್ಕೆ ಬಯಸ್ತಾರೆ ಅನ್ನುವಂತಹದ್ದು ನೋಡೋಣ. ನಿಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಕಳೀತಾ ಇದೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯ ಕಷ್ಟಗಳು ಇದ್ದರೆ ಖಂಡಿತವಾಗಲೂ ಆ ಕಷ್ಟಗಳು ನಿಮ್ಮಿಂದ ದೂರ ಆಗುತ್ತಾ ಅನ್ನುವಂತಹದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕೆಲವೊಬ್ಬರಿಗೆ ತುಂಬಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಫ್ಯಾಮಿಲಿ ವಿಷಯದಲ್ಲಿ ಕೂಡ ತುಂಬ ಕಷ್ಟ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಬ್ಬರು ಹೆಚ್ಚಿನ ಜನ ಇಲ್ಲಿ ಈ ವಿಡಿಯೋವನ್ನು ಲೇಡೀಸ್ ನೋಡ್ತಾ ಇದ್ದೀರಾ ಅನ್ನುವಂತಹದ್ದು, ಫೀಮೇಲೇ ಹೆಚ್ಚು ಜನ ನೋಡ್ತಾ ಇದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಕೆಲವರಿಗೆ ತುಂಬ ಚಿಕ್ಕದಾದಂಥ ಕಷ್ಟಗಳು ಹೆಚ್ಚಿದೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಮನಸ್ಥಿತಿ ಏನಿದೆ ತುಂಬಾ ಗೊಂದಲವಾಗಿದೆ ಅನ್ನುವಂಥದ್ದು. ಕೆಲವೊಬ್ಬರು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಅಂದರೆ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸ್ಕೊಳ್ಬೇಕು ಅನ್ನುವಂತಹದ್ದು ತುಂಬಾ ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನೀವು ಕಷ್ಟದಲ್ಲೇ ಸಿಲುಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಖಂಡಿತವಾಗ್ಲೂ ಅದನ್ನು ಕಾಳಿ ಮಾತೆ ಹೋಗಲಾಡಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನುವಂತಹದ್ದು, ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಉತ್ತಮ ಮಟ್ಟದಲ್ಲಿ ಇದೆ ನಿಮ್ಮ ಆಧ್ಯಾತ್ಮಿಕ ಜೀವನ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಇನ್ನು ಪ್ರೀತಿಯ ವಿಚಾರ ಬಂದರೆ ಕೆಲವೊಬ್ಬರು ಇಲ್ಲಿ ಹೆಚ್ಚಿನ ಜನ ಈ ವಿಡಿಯೋ ನೋಡ್ತಾ ಇರುವವರು ನೋ ಕಾಂಟ್ಯಾಕ್ಟ್ ಇದ್ದೀರಾ, ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ರೀತಿಯ ಮನಸ್ತಾಪ ಅನ್ನುವಂತಹದ್ದು ನಿಮ್ಮ ಇಬ್ಬರ ಮಧ್ಯದಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲೋ ಕೆಲವೊಬ್ಬರು ಹೆಚ್ಚು ಜನ ತುಂಬ ದೂರ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಕೆಲವೊಬ್ಬರು ಏನು ಅಂತ ಅಂದರೆ ನೀವು ಅವರಾಗಿ ಕಾಲ್ ಮಾಡಲಿ ಅನ್ನುವಂಥ ಮನಸ್ಥಿತಿಯೇ ನಿಮ್ಮಲ್ಲಿ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಅವರ ಮನಸ್ಥಿತಿ ಕೂಡ ಅದೇ ರೀತಿ ಆಗಿರುವಂತಹದ್ದು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇನ್ನು ಫೈನಾನ್ಷಿಯಲಿ ವಿಚಾರದ ಬಗ್ಗೆ ನೋಡೋದಾದರೆ ಕೆಲವೊಬ್ಬರಿಗೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲೋ ಒಂದು ರೀತಿಯ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ಮೋಸಕ್ಕೆ ಒಳಗಾಗಿದ್ದೀರಾ. ಇಲ್ಲಿ ಕೆಲವೊಬ್ಬರು ಬೇರೆಯವರಿಗೆ ದುಡ್ಡನ್ನು ಕೊಟ್ಟು ಎಲ್ಲೋ ಒಂದು ರೀತಿ ನೀವು ಹಣಕಾಸನ್ನು ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ತುಂಬ ಕಷ್ಟಕ್ಕೆ ಕೂಡ ಒಳಗಾಗಿದ್ದೀರಾ ಅನ್ನುವಂಥದ್ದು. ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಾ. ನಿಮಗೆ ಅದರಲ್ಲಿ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು. ಹಣಕಾಸಿನ ವಿಚಾರದಲ್ಲಿ ನೀವೆಷ್ಟೇ ಕಷ್ಟಪಟ್ಟರೂ ನಿಮಗೆ ಯಶಸ್ಸನ್ನು ನಿಮಗೆ ಪಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈಗ ಯಾರಾದರೂ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಮತ್ತೆ ನೀವು ಅವರನ್ನು ಸೇರ್ತೀರಾ ಅನ್ನುವಂಥದ್ದಾದರೆ ತುಂಬಾ ದಿನ ಬೇಕಾಗುತ್ತೆ ಅನ್ನುವಂಥದ್ದು, ಕೆಲವೊಂದು ತಿಂಗಳು ಕೂಡ ಬೇಕಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ನಿಮಗೆ ಅವರಿಗೆ ಪ್ರೀತಿ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಎಲ್ಲೋ ಒಂದು ರೀತಿ ನಿಮ್ಮಿಬ್ಬರಲ್ಲೂ ಮನಸ್ತಾಪ ಅನ್ನುವಂಥದ್ರದ್ದು ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದೀರಾ, ಮತ್ತೆ ಒಂದಾಗಬೇಕು ಅನ್ನುವಂತಹದ್ದು. ಯಾರನ್ನೋ ಕಾಂಟ್ಯಾಕ್ಟ್ ಇದ್ದೀರಾ, ಅವರು ಮತ್ತೆ ಮೊದಲಿನ ಹಾಗೆ ಒಟ್ಟಿಗೆ ಪ್ರೀತಿಯ ಜೀವನವನ್ನು ಕಂಟಿನ್ಯೂ ಮಾಡಬೇಕು ಅನ್ನುವಂತಹದ್ದು ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭೇಟಿ ಆಗಬೇಕು ಅನ್ನುವಂತಹದ್ದಿದೆ. ಕೆಲವೊಬ್ಬರಿಗೆ ಇಲ್ಲಿ ಮೆಸೇಜ್ ಅಥವಾ ಕಾಲ್ ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇನ್ನು ಆರೋಗ್ಯದ ವಿಚಾರ ನೋಡೋದಾದರೆ ಕೆಲವೊಬ್ಬರಿಗೆ ಆರೋಗ್ಯ ಇಲ್ಲಿ ಉತ್ತಮವಾಗಿ ಇದೆ ಅಥವಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಉತ್ತಮವಾದ ಯಶಸ್ಸನ್ನು ನೀವು ಕಾಣ್ತೀರಾ. ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗಿರುವಂತಹದ್ದು ತಿಳಿತಾ ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಅಂತೇಳಿ ಕಾಳಿ ಮಾತೆ ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಕೆಟ್ಟ ದೃಷ್ಟಿ ಅನ್ನುವಂಥದ್ದು ತಾಗಿರುವಂಥದ್ದು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದ್ರ ಬಗ್ಗೆ ನೀವು ಹೆಚ್ಚು ಗಮನವಹಿಸಿ. ನಿಮ್ಮ ಮನಸ್ಸು ಎಲ್ಲೋ ಒಂದು ರೀತಿ ಗೊಂದಲಕ್ಕೆ ಯಾವಾಗಲೂ ಸಿಲುಕ್ತಾ ಇರುತ್ತೆ ಅನ್ನುವಂಥದ್ದನ್ನು ನೀವು ಕೂಡ ಗಮನಿಸಿದ್ದೀರಾ. ಅದರ ಕಡೆ ಹೆಚ್ಚು ಗಮನವಹಿಸಿ. ನಿಮ್ಮ ಆರೋಗ್ಯ, ಕೆಲವೊಬ್ಬರಿಗೆ ಆರೋಗ್ಯ ಕೂಡ ಕೆಲವೊಂದು ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕಾಳಿಮಾತೆಯ ಆಶೀರ್ವಾದದಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾರಾದರೂ ಮ್ಯಾರೇಜ್ಗೆ ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಆದಷ್ಟು ಬೇಗನೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟಿಗೆ ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮಗೆ ಅವರು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗುವಂತಹ ಸಾಧ್ಯತೆ ಇದೆ. ಆಧ್ಯಾತ್ಮಿಕದಲ್ಲಿ ನೀವೇನಾದರೂ ಮೆಡಿಟೇಷನನ್ನು ಮಾಡ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಥರ್ಡ್ ಐ ಓಪನ್ ಆಗುವಂಥ ಸಾಧ್ಯತೆ ಇಲ್ಲಿ ಹೆಚ್ಚಿದೆ ಅನ್ನುವಂತಹದ್ದು ತಿಳಿತಾ ಇದೆ. ಮುಂದಿನ ದಿನಗಳಲ್ಲಿ ಏನು ಬರ್ತಾ ಇದೆ, ನಿಮಗೆ ಯಾವ ಒಂದು ಶುಭ ಸುದ್ದಿ ಬರ್ತಾ ಇದೆ ಅನ್ನುವಂಥದ್ದು ನೋಡೋಣ. ಕೆಲವೊಬ್ಬರ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ಸಂತೋಷವಾಗಿರುವಂತಹ ಕೆಲವೊಂದು ಸೆಲೆಬ್ರೇಷನ್ ದಿನಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿಯ ನೀವು ಫ್ರೆಂಡ್ಸನ್ನು ಮೀಟ್ ಮಾಡೋದಾಗಿರ್ಬೋದು, ನೀವು ಪ್ರೀತಿಸಿದವರನ್ನು ಮೀಟ್ ಮಾಡೋದಾಗಿರ್ಬೋದು, ಸಂತೋಷದ ದಿನಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಯಾರಿಗಾದರೂ ನೆಗೆಟಿವಿಟಿ ಅನ್ನುವಂಥದ್ದು ಕಾಡ್ತಾ ಇದ್ದರೆ ಇಷ್ಟು ದಿನ ಅದು ಖಂಡಿತವಾಗ್ಲೂ ಹೋಗುತ್ತೆ. ನಿಮಗೆ ಏಂಜಲ್ ಸಪೋರ್ಟ್ ಇದೆ. ಆದರೆ ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ಕೆಲವೊಂದು ನೆಗೆಟಿವಿಟಿಗಳ ಬಗ್ಗೆ ಹೆಚ್ಚು ಗಮನ ವಹಿಸಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಕೆಲವೊಬ್ಬರಿಗೆ ಏನಾದರೂ ನೀವು ನಿಮ್ಮ ಮೇಲೆ ಏನಾದರೂ ಕೆಟ್ಟ ಪ್ರಯೋಗಗಳಾಗಿದ್ದರೆ ಅದೆಲ್ಲವನ್ನು ನಿವಾರಣೆ ಮಾಡ್ತಾ ಇದ್ದರೆ, ಯಾರಾದರೂ ಮೆಡಿಟೇಷನ್ ಮಾಡ್ತಾ ಇದ್ದರೆ, ನೀವು ತುಂಬ ದಿನದಿಂದ ದೇವರಲ್ಲಿ ಪ್ರಾರ್ಥಿಸ್ತಿದ್ರೆ ಖಂಡಿತವಾಗ್ಲೂ ದೇವರ ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಇದೆ. ಮಹಾಕಾಲಿಯನ್ನು ಕಾಳಿ ಮಾತೆಯನ್ನು ಆರಾಧಿಸ್ತಿದ್ರೆ ಅವರ ಆಶೀರ್ವಾದ ಕೂಡ ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ. ಹೆಚ್ಚಾಗಿ ಇಲ್ಲಿ ಬರ್ತಾ ಇರೋದು ಮನಸ್ಸಿಗೆ ಸಂಬಂಧಪಟ್ಟಂತೆ ಉತ್ತಮವಾದ ಬದಲಾವಣೆಯನ್ನು ಕಾಣ್ತೀರಾ. ಹಾಗೆ ಯಾರಾದರೂ ಇಲ್ಲಿ ನಿಮಗೆ ಮಕ್ಕಳೇನಾದರೂ ಆಗಬೇಕು ಅನ್ನುವಂಥದ್ದು ಆ ರೀತಿಯ ಪ್ರಾಬ್ಲಮ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಸೊ ನೀವು ತಾಯಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ.
ಮೂನ್ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ ನನಗೆ. ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನೋವು, ದುಃಖಗಳು, ಚಿಂತೆಗಳು, ಎಲ್ಲೋ ಒಂದು ರೀತಿ ನೀವು ಗೊಂದಲಕ್ಕೆ ಸಿಲುಕಿದರೆ, ಯಾವುದೋ ಕೆಲಸ ಕಾರ್ಯಗಳಲ್ಲಿ ತುಂಬ ಎಲ್ಲೋ ಏನು ಮಾಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಏನೇ ಇದ್ದರೂ ಮುಂದಿನ ದಿನಗಳಲ್ಲಿ ಅದೆಲ್ಲ ಕಷ್ಟಗಳು, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಾಬ್ಲಮ್ಗಳು ನಿವಾರಣೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಕಷ್ಟಗಳಿಗೆ ಜೊತೆಯಾಗಿ ನಿಲ್ಲುವಂಥವರು, ಅಂದರೆ ನಿಮಗೆ ಸಹಾಯ ಮಾಡುವಂಥವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ಹೆಚ್ಚಾಗಿ ಕೆಲವೊಬ್ಬರಿಗೆ ಇದು ಜನರಲ್ ರೀಡಿಂಗ್, ಕೆಲವೊಬ್ಬರಿಗೆ ಚಂದ್ರದೇವರ ಆಶೀರ್ವಾದ ಹಾಗೆ ಶಿವನ ಆಶೀರ್ವಾದ ಕೂಡ ಸಿಗ್ತಾ ಇದೆ. ನೀವು ಕೆಲವೊಬ್ಬರು ತುಂಬಾ ಪ್ರಾರ್ಥಿಸ್ತಾ ಇದ್ದೀರಾ ಅನ್ನುವಂಥದ್ದು ಶಿವನನ್ನು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗೆ ನಿಮ್ಮ ಏನಾದರೂ ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಇದ್ದರೆ, ಮ್ಯಾರೇಜ್ ಆಗಿರುವಂತಹವರು ಯಾವುದೋ ಒಂದು ರೀತಿಯ ಮನಸ್ತಾಪದಿಂದ ದೂರ ಇದ್ದರೆ ಖಂಡಿತವಾಗ್ಲೂ ಮತ್ತೆ ನೀವು ಒಂದಾಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು, ಉತ್ತಮ ಕುಟುಂಬವನ್ನು ನೀವು ಒಂದಾಗಿರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮ್ಮ ಮಧ್ಯದಲ್ಲಿ ಪ್ರೀತಿ ಅನ್ನುವಂತಹದ್ದು ಮೂಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕಾಳಿ ಮಾತೆಯ ಆಶೀರ್ವಾದದಿಂದ ನಿಮಗೆ ಏನು ಸಿಗ್ತಾ ಇದೆ ಅಂತ ಅಂದರೆ, ಕೆಲವೊಬ್ಬರು ಇಲ್ಲಿ ದೂರ ಇದ್ರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಮತ್ತೆ ಭೇಟಿ ಆಗ್ತಾ ಇದ್ದೀರಾ, ಒಂದಾಗ್ತಾ ಇದ್ದೀರಾ ಅನ್ನುವಂಥದ್ದು ಆದಷ್ಟು ಬೇಗ 3 ಮಂತ್ ಒಳಗೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಕೆಲವರಿಗೆ ಇಲ್ಲಿ ಬ್ಯೂಟಿ ಅನ್ನುವಂಥದ್ದು ಹೆಚ್ಚಾಗಿ ಇಂಪ್ರೂವ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಣ್ಮಕ್ಳಿಗೆ ಬ್ಯೂಟಿ ಅನ್ನುವಂತಹದ್ದು ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಯಾರಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಬ್ಯೂಟಿ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ, ಸೊ ಖಂಡಿತವಾಗ್ಲೂ ನಿಮಗೆ ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ ಅನ್ನುವಂಥದ್ದು, ಈ ವಿಡಿಯೋವನ್ನು ಹೆಚ್ಚಾಗಿ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹೊಸ ಬದಲಾವಣೆ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ರೆ ಕೆಲವೊಬ್ಬರಿಗೆ ಯಾರೋ ನಿಮ್ಮ ಯಶಸ್ಸನ್ನು ತಡೆ ಹಿಡಿತಾ ಇದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲವೊಬ್ಬರು ನಿಮ್ಮ ಯಶಸ್ಸನ್ನು ತಡೆ ಹಿಡಿಯುವಂತಹವರು ಇದ್ದಾರೆ. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ, ಕಾಳಿ ಮಾತೆಯನ್ನು ಆರಾಧಿಸಿ, ಅದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅದು ಅವರಿಗೆ ಹೋಗುತ್ತೆ. ನಿಮಗೆ ಕಾಳಿ ಮಾತೆಯ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ನಿಮ್ಮ ಯಶಸ್ಸನ್ನು ಕೆಲವೊಬ್ಬರು ತಡೆ ಹಿಡಿಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ತುಂಬ ನಿಮ್ಮ ಯಶಸ್ಸು ಅನ್ನುವಂಥದ್ದು ತುಂಬ ವೇಗದಲ್ಲಿ ಸಾಗ್ತಾ ಇದೆ. ಆದರೆ ಕೆಲವೊಬ್ಬರು ಅದನ್ನು ತಡೆ ಹಿಡಿದಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕಾಳಿ ಮಾತೆಯನ್ನು ಆರಾಧಿಸಿ ಅಥವಾ ಶಿವನನ್ನು ಆರಾಧಿಸಿ, ಅದರಿಂದ ನಿಮ್ಮ ಸಮಸ್ಯೆಗಳು ಖಂಡಿತವಾಗ್ಲೂ ಬಗೆಹರಿಯುತ್ತೆ, ನಿಮ್ಮ ಕಷ್ಟಗಳು ಹೋಗುತ್ತೆ. ಯಾರಾದರೂ ನಿಮಗೆ ನಿಮ್ಮ ಯಶಸ್ಸನ್ನು ತಡೆ ಹಿಡಿದಿದ್ರೆ ಖಂಡಿತವಾಗ್ಲೂ ಅದರಿಂದ ನಿಮಗೆ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ. ಇಲ್ಲಿ ಹೆಚ್ಚಾಗಿ ಮೆಡಿಟೇಷನ್ ಮಾಡೋರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಖಂಡಿತವಾಗ್ಲೂ ಕಾಳಿ ಮಾತೆಯ ಆಶೀರ್ವಾದ ಇದೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಕಾಳಿ ಮಾತೆಯನ್ನು ಆರಾಧಿಸುವಂತಹವರು ಇದ್ದೀರಾ. ಕೆಲವೊಬ್ಬರು ಇಲ್ಲಿ ಹೆಚ್ಚು ಕಷ್ಟ ಅನ್ನುವಂತಹದ್ದನ್ನೇ ಅನುಭವಿಸ್ತಾ ಇದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ರೀತಿಯ ಕಷ್ಟಗಳು ನಿಮ್ಮ ಜೀವನದಲ್ಲಿದೆ, ಹೆಚ್ಚಾಗಿ ಪ್ರೀತಿಯ ಜೀವನದಲ್ಲಿ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಪ್ರೀತಿಯ ಜೀವನದಲ್ಲಿ ಯಾವುದೋ ಒಂದು ರೀತಿಯ ದುಃಖ ಅನ್ನುವಂತಹದ್ದು ನಿಮ್ಮಲ್ಲಿ ಇದೆ. ನಿಮಗೆ ಹೇಳ್ಕೊಳ್ಳೋಕ್ಕೆ ಆಗದ ಕೆಲವೊಂದು ದುಃಖಗಳು ನಿಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಂದು ಥರ್ಡ್ ಪಾರ್ಟಿ ಕಾರಣದಿಂದ ಕೂಡ ನೀವು ಆ ಸಮಸ್ಯೆಗೆ ಸಿಲ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ.
ಕೆಲವೊಬ್ಬರ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ತುಂಬಾ ಯಶಸ್ಸನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ. ಪ್ರೊಟೆಕ್ಷನ್ ಅನ್ನುವಂತಹದ್ದು, ಏಂಜಲ್ ಪ್ರೊಟೆಕ್ಷನ್ ಅನ್ನುವಂಥದ್ದು ಸಿಗ್ತಾ ಇದೆ. ಕಾಳಿ ಮಾತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ಟಕ್ ಆಗಿದ್ರೆ ಅದರಲ್ಲಿ ಯಶಸ್ಸನ್ನು ಖಂಡಿತವಾಗ್ಲೂ ನೀವು ಪಡಿತೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ನೀವು ಊಹಿಸೇ ಇರಲ್ಲ ಆ ರೀತಿಯಾದ ಕೆಲವೊಂದು ಮಿರಾಕಲ್ಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ರೀತಿಯ ಹೊಸ ಆರಂಭ ಅನ್ನುವಂಥದ್ದು, ಹಾಗೆ ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಚಾರದಲ್ಲಿ ನೀವು ಊಹಿಸೇ ಇರೋದಿಲ್ಲ. ಆ ರೀತಿಯ ಕೆಲವೊಂದು ಉತ್ತಮವಾದ ಯಶಸ್ಸು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಕೆಲವೊಬ್ಬರಿಗೆ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಯನ್ನು ನೀವು ಊಹಿಸದೆ ನೀವು ಕೆಲವೊಂದು ಬದಲಾವಣೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಬ್ಬರಿಗೆ ಇಲ್ಲಿ ಯಾವುದೋ ಒಂದು ರೀತಿಯ ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ಕಾಡ್ತಾ ಇದೆ. ಅದ್ರ ಬಗ್ಗೆ ನೀವು ಕೆಲವೊಬ್ಬರು ಹೆಚ್ಚು ಗಮನವನ್ನು ವಹಿಸಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾಳಿ ಮಾತೆಯನ್ನು ಆರಾಧಿಸಿ ನಿಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂತಹದ್ದು. ಕೆಟ್ಟ ದೃಷ್ಟಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಈ ರೀತಿ ನೆಗೆಟಿವಿಟಿ ಪ್ರಾಬ್ಲಮ್ ಅನ್ನುವಂತಹದ್ದು ನಿಮಗೆ ಇದೆ ಅನ್ನುವಂಥದ್ದು. ನಿಮ್ಮ ಶತ್ರುಗಳು ಎಲ್ಲೋ ಒಂದು ರೀತಿ ನಿಮ್ಮ ಯಶಸ್ಸನ್ನು ತಡೆ ಹಿಡಿಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಈಗಾಗಲೇ, ಆದರೂ ಪಡ್ತಾನೆ ಇದ್ದಾರೆ ಅನ್ನುವಂತಹದ್ದು. ನಿಮ್ಮ ಸ್ಟ್ರೆಂತ್ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಕೂಡ, ನೀವು ಎಷ್ಟೇ ಸ್ಟ್ರಾಂಗ್ ಆಗಿ ಮುಂದೆ ಸಾಗ್ತಾ ಇದ್ದರೂ ಕೂಡ ಅದನ್ನು ಎಲ್ಲೋ ಒಂದು ರೀತಿ ನಿಮಗೆ ಗೊತ್ತಿಲ್ಲದೆಯೇ ತಡೆ ಹಿಡಿತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದರ ಬಗ್ಗೆ ಹೆಚ್ಚು ಗಮನವಹಿಸಿ. ಕೆಲವೊಬ್ಬರಿಗೆ ಈಗ ಪ್ರಾಣಿ ಪಕ್ಷಿಗಳ ಮೂಲಕ ಕೂಡ ನಿಮಗೆ ಕೆಲವೊಂದು ನಿಮಗೆ ಮೊದಲೇ ಕೆಲವೊಂದು ವಿಚಾರಗಳನ್ನು ನಿಮ್ಮ ಸ್ಪಿರಿಟ್ ಟೀಮ್ ತಿಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ತುಂಬಾ ಸ್ಪಿರಿಚುವಲಿ ಕೆಲವೊಬ್ಬರು ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಸಲ ನೀವು ಎಲ್ಲೋ ಅದನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಅದರ ಬಗ್ಗೆ ಜಾಗ್ರತೆ ವಹಿಸಿ ನೀವು. ಕೆಲವೊಬ್ಬರಿಗೆ ಇಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ಸಿಗ್ತಾ ಇದೆ ಅಂತೇಳಿ ಕಾಳಿ ಮಾತೆ ತಿಳಿಸ್ತಾ ಇದ್ದಾರೆ. ಹೆಚ್ಚು ದಿನದಿಂದ ನೀವು ಕೆಲವೊಂದು ವರ್ಷಗಳಿಂದನೇ ಕೆಲವೊಬ್ಬರು ಕಾಳಿ ಮಾತೆಯನ್ನು ನೀವು ಆರಾಧಿಸ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ನನಗೆ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಕಾಳಿ ಮಾತೆಯನ್ನು ಆರಾಧಿಸ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ನಿಮ್ಮ ಜೀವನ ತುಂಬಾ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಕಾಣುತ್ತೆ. ನಿಮಗೆ ಯಶಸ್ಸು ಅನ್ನುವಂತಹದ್ದು ಕಾಳಿ ಮಾತೆ ಇಲ್ಲಿ ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿ ನೀವು ಸ್ಟಕ್ ಆಗಿದ್ರೂ ಕೂಡ, ಯಾವುದೇ ಒಂದು ರೀತಿ ಕಷ್ಟಕ್ಕೆ ನೀವು ಸಿಲುಕಿದ್ರೂ ಅದೆಲ್ಲವೂ ಕೂಡ ನಿಮ್ಮ ಜೀವನದಿಂದ ಹೋಗ್ತಾ ಇದೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನೀವು ಕೆಲವೊಬ್ಬರು ಇಲ್ಲಿ ತುಂಬ ಯಶಸ್ಸಿನಲ್ಲಿ ಇದ್ದೀರಾ, ಆದರೆ ಮಧ್ಯದಲ್ಲಿ ಎಲ್ಲೋ ಒಂದು ರೀತಿ ತುಂಬಾ ಕಷ್ಟಕ್ಕೆ ಸಿಲ್ಕೊಂಡಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ನೀವು ಮೊದಲಿನ ಹಾಗೆ ಯಶಸ್ಸನ್ನು ಪಡಿತೀರಾ ಅನ್ನುವಂಥದ್ದು ತಿಳಿತಾ ಇದೆ. ಉತ್ತಮವಾದ ಬದಲಾವಣೆ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ. ಕಾಳಿ ಮಾತೆಯ ಆಶೀರ್ವಾದ ಕೆಲವೊಬ್ಬರಿಗೆ ಇಲ್ಲಿ ತುಂಬಾ ಇದೆ, ನೀವು ಕೂಡ ಗಮನಿಸಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಕಾಳಿ ಮಾತೆಯ ಆಶೀರ್ವಾದ ಆಗಿರ್ಬೋದು, ಅವರ ರಕ್ಷಣೆ ನಿಮಗೆ ಸಿಗ್ತಾ ಇರುವಂತಹದ್ದು ಆಗಿರ್ಬೋದು, ನೀವು ಅದನ್ನು ಕೂಡ ನೀವು ತುಂಬ ಗಮನಿಸಿದ್ದೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ.
ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂಥದ್ದು, ಮೆಡಿಟೇಷನನ್ನು ಹೆಚ್ಚು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮಗೆ ಕಾಳಿ ಮಾತೆಯ ಆಶೀರ್ವಾದ ಖಂಡಿತವಾಗ್ಲೂ ಇದೆ, ಅವರ ಪ್ರೊಟೆಕ್ಷನ್ ಅನ್ನುವಂಥದ್ದು ನಿಮಗೆ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಯಾರು ಇಂಡಿಪೆಂಡೆಂಟ್ ಆಗಿದ್ದೀರಾ ಅವರಿಗೆ ತುಂಬಾ ಕಾಳಿ ಮಾತೆಯ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ. ಓಕೆ, ಯಾರು ನಿಮ್ಮ ಕಷ್ಟಗಳು ಕೆಲವೊಬ್ಬರಿಗೆ ಯಾವುದೇ ಒಂದು ರೀತಿಯ ಕೆಟ್ಟ ದೃಷ್ಟಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಈ ಥರ ಏನೇ ನಿಮ್ಮಲ್ಲಿ ನಡೆದಿದ್ದರೂ ಕಾಳಿ ಮಾತೆಯನ್ನು ಆರಾಧಿಸಿ ಅದರಿಂದ ನೀವು ಮುಕ್ತರಾಗಿ ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಯಾರು ನಿಮಗೆ, ನಿಮ್ಮ ಶತ್ರುಗಳು ನಿಮಗೆ ಏನೇ ಕೆಟ್ಟದ್ದು ಮಾಡಿದರೂ ಕೂಡ ಅದು ಅವರೇ ಅನುಭವಿಸ್ತಾರೆ ಅನ್ನುವಂತಹದ್ದು ನಿಮಗೆ ಖಂಡಿತವಾಗ್ಲೂ ಕಾಳಿ ಮಾತೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಇಲ್ಲಿ ಕಾಳಿ ಮಾತೆಯ ಆಶೀರ್ವಾದ ನಿಮಗೆ ಸಿಗ್ತಾ ಇರೋದನ್ನು ನೀವು ಹೆಚ್ಚಾಗಿ ಗಮನಿಸಿದ್ದೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಓಪನ್ ಆಗುತ್ತೆ ಮುಂದಿನ ದಿನ ಅನ್ನುವಂತಹದ್ದು ಕಾಳಿ ಮಾತೆಯ ಭಕ್ತರು ಕೆಲವೊಬ್ಬರು ಈ ವಿಡಿಯೋನ ನೋಡ್ತಾ ಇದ್ದೀರಾ. ನೀವು ಕಾಳಿ ಮಾತೆ ಹತ್ರ ಪ್ರಾರ್ಥಿಸ್ತಾ ಇದ್ದೀರಾ ಥರ್ಡ್ ಐ ಓಪನ್ ಆಗಬೇಕು ಅಂತ, ನಿಮ್ಮ ಸ್ಪಿರಿಟ್ ಟೀಮ್ನ ಕನೆಕ್ಟ್ ಆಗಬೇಕು ಅನ್ನುವಂತಹದ್ದು ನಿಮ್ಮಲ್ಲಿ ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕಾಳಿ ಮಾತೆಯ ಆಶೀರ್ವಾದದಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಇದಿಷ್ಟು ಜನರಲ್ ರೀಡಿಂಗ್ ನಿಮಗೋಸ್ಕರ ಕಾಳಿ ಮಾತೆಯಿಂದ ಸಂದೇಶ ನಿಮಗಾಗಿ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.